ಎಲ್ಗ ಬಂದು ನಮ್ಮದು 35 ಟಗರಿದೆ ಬಕ್ರೀದ್ಗೆ. ಇದು ಮೇನು ಉದ್ದಕ್ಕಿರಬೇಕು, ಹೈಟ್ ಇರಬೇಕು, ನೋಡೋಕ್ಕೆ ಲುಕ್ ಆಗಿರ್ಬೇಕು ಸರ್. ಸೆಲೆಕ್ಟೆಡ್ ಪೀಸು ತೆಗಿಬೇಕಿದು. ಸಂತೆಯಲ್ಲಿ ನಿಮಗೆ ಪ್ಯೂರ್ ಬಂಡೂರು ಸಿಕ್ಕಲ್ಲ ಸರ್. ಇದು ಕಮ್ಮಿ ಅಂದರೆ 2 ವರ್ಷ ಸ್ಟಾಕ್ ಬಿಟ್ಟರೆ 130 ಇಂದ 140 kg ಹೋಗುತ್ತೆ ಮರಿ. ಇದು ಮರಿ ಈ ಥರ ಇರಬೇಕು, ಹೈಟು, ಲೆಂತು, ಲುಕ್ ವೈಸು, ಕೊಂಬು ಎಲ್ಲ ಈ ಥರ ಇರಬೇಕು. ಮನುಷ್ಯಗೆ ಭಾಳ ಅಟ್ಯಾಚ್ಮೆಂಟ್ ಇರುತ್ತೆ ಮರಿ. ಇದು 100 ಮಾಡಬೇಕಂದ್ರೆ ಫಸ್ಟು 5 ಸಾಕಿ ನೀವು ಅದರಲ್ಲಿ ನಾಲೆಜ್ ತೊಗೊಳ್ಳಿ. ಬಕ್ರೀದ್ ಸ್ಪೆಷಲ್ಗೆ ನಾವು ಮಾಡ್ತೀವಿ ಇದು ಸರ್. ನಾವು JK ಶೀಪ್ ಆ್ಯಂಡ್ ಗೋಟ್ ಫಾರ್ಮಿಂದ, ಇದು ನಾವು ಕೆಂಗೇರಿಯಿಂದ 7 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಫಾರ್ಮು. ಇದು ನಮ್ಮದು ಸ್ಪೆಷಲ್ ಇದರಲ್ಲಿ ಏನಂದರೆ ಎಳ್ಗ ಬ್ರೀಡು ಮತ್ತು ಬನ್ನೂರು ಬ್ರೀಡು. ಎಳ್ಗ ಬಂದು ನಮ್ಮದು 35 ಟಗರಿದೆ ಸ್ಪೆಷಲ್ ಬಕ್ರೀದ್ಗೆ. ಇನ್ನೊಂದು ಬಂಡೂರು ಇದೆ. ಬಂಡೂರು ಸ್ಪೆಷಲ್ ಒಂದು 20 ಮರಿ ಇದೆ ಸೇಲ್ಗೆ. ನಾವು ಕಮ್ಮಿ ಅಂದರೆ ಇದು 2 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಬಕ್ರೀದ್ ಸ್ಪೆಷಲ್ಗೆ ನಾವು ಮಾಡ್ತೀವಿ ಇದು. ಸರ್ ಎಳ್ಗ ಏನಂದರೆ ಇದು ಮೇನ್ ವೇಟ್ಗೇನು ಲುಕ್ ವೈಸು ಚೆನ್ನಾಗಿರುತ್ತೆ ಸರ್. ಇದು ಮೇನ್ ಬಕ್ರೀದ್ಗೆ ಏನು ನೋಡ್ತಾರೆ, ವೇಟ್ಗೇನು ತೂಕ ಇರಬೇಕು, ಮರಿ ಲುಕ್ ಆಗಿರಬೇಕು. ಬಾಗಲಕೋಟೆ ಕಡೆಯದು ಇದು. ಇದೇನಿದೆ ವೇಟ್ಗೇನು ಚೆನ್ನಾಗಿರುತ್ತೆ ಇದು. ಇದು ಮೇನ್ ಏನಂದರೆ ನೀವು ಒಂದೊಂದು ಪೀಸು ಸೆಲೆಕ್ಟೆಡ್ ಪೀಸು ತೆಗಿಬೇಕಿದು. ಇದಿಲ್ಲ ಅಂದರೆ ಏನಾಗುತ್ತೆ, ನೀವು ಲಾಟಲ್ಲಿ ತೊಗೊಂಡ್ರೆ ನಿಮಗೆ 50% ವೇಸ್ಟ್ ಆಗಿಬಿಡುತ್ತೆ. ಅದು ಸೆಲೆಕ್ಟೆಡ್ ಮಾಡಿ ಇರಲ್ಲ ಇದರಲ್ಲಿ. ಸೆಲೆಕ್ಟೆಡ್ ನೀವು ತೊಗೊಂಡ್ರೆ ನಿಮಗೆ ಲುಕ್ಕು ಇರುತ್ತೆ, ವೇಟ್ಗೇನು ಇರುತ್ತೆ. ಇದು ಅವ್ರಿಗೂ ತಿಂಡಿ ಅದೇ ಕೊಡ್ತೀವಿ, ಇದಕ್ಕೂ ಅದೇ ಕೊಡ್ತೀವಿ, ಮೇಂಟೆನೆನ್ಸ್ ಎಲ್ಲ ಒಂದೇ. ಅಂದರೆ ನೀವು ಕ್ವಾಲಿಟಿ ವೈಸ್ ತೊಗೊಂಡ್ರೆ ನಿಮಗೆ ವೇಟ್ಗೇನು ಇದು ಚೆನ್ನಾಗಿ ಕೊಡುತ್ತೆ. ಇದು ಮರಿ ನೀವು ತೆಗಿಬೇಕಂದ್ರೆ 35 ಇಂದ 35 kg ಇರಬೇಕು. ಇದು ಮೇನು ಉದ್ದಕ್ಕಿರಬೇಕು, ಹೈಟ್ ಇರಬೇಕು, ನೋಡೋಕ್ಕೆ ಲುಕ್ ಆಗಿರ್ಬೇಕು ಸರ್. ಇದು 2,000 1,000 ಎಕ್ಸ್ಟ್ರಾ ಆಗುತ್ತೆ ಸರ್. ಇದು ಸೆಲೆಕ್ಟೆಡ್ ಮರಿಗೆ ನಿಮಗೆ ರಿಸಲ್ಟ್ ಕೊಡುತ್ತೆ ಮರಿ. ಇಲ್ಲಾಂದರೆ ನೀವು ಸೆಲೆಕ್ಟೆಡು ನೀವು ತೊಗೊಳಿಲ್ಲ ಅಂದರೆ ನೀವು 1 ವರ್ಷ ಸಾಕಿದ್ರೂ ನಿಮಗೆ ರಿಸಲ್ಟ್ ಬರೋಲ್ಲ. ತಿಂಗಳಿಗೆ ನಿಮಗೆ 3 kg 4 kg ಬೆಳೆಯುತ್ತೆ ಅದು. ನೀವು ಸಾಕಿ ಫಾರ್ಮ್ಗೆ ಏನಂದರೆ ಫಾರ್ಮಲ್ಲಿ ನೀವು ಮೇನ್ ಸೆಲೆಕ್ಟೆಡ್ ಮರಿ ಇರಬೇಕು, ಆವಾಗಲೇ ನಿಮಗೆ ಫಾರ್ಮು ಸಕ್ಸಸ್ ಆಗುತ್ತೆ. ನೀವು ಶೆಡ್ ಇಲ್ಲಿ ಯಾವ ಥರ ಕಟ್ಕೊಂಡಿದ್ದೀರಾ ಸರ್? ಇದು ಮೊದಲು ಬಂದು ಇದು ಇಡ್ಗೆ ಫ್ಯಾಕ್ಟ್ರಿ ಇದೆ ಸರ್. ಇದು ನಾವು ಶೆಡ್ಗೆ ಕನ್ವರ್ಟ್ ಮಾಡ್ಕೊಂಡಿರೋದು. ಇದು ನೀವು ಇಲ್ಲಿ ಒಂದೊಂದು ಕುರಿಗೆ ಒಂದೊಂದು ರ್ಯಾಕ್ ಮಾಡಿದ್ದೀರಾ, ಏನಕ್ಕೆ ಸರ್? ಇದು ರ್ಯಾಶ್ ಆಗಿರುತ್ತೆ. ಮೇನ್ ಏನಿದ್ರೆ ಇಂಡಿಪೆಂಡೆಂಟ್ ಆಗಿದ್ದರೆ ಒಂದಕ್ಕೊಂದು ಗುದಾಡಲ್ಲ. ಇದು ಮೇನ್ ಸೇಫ್ಟಿ ಆಗಿರುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಗುದಾಡಿ ಏಟಾಗೋದು ಇದಾಗೋದು ಟೆನ್ಷನ್ ಜಾಸ್ತಿ. ಇದು ಈ ಥರ ಮೇಲೆ ಇದ್ರೆ ಇವ್ರಿಗೆ ಒಬ್ಬರೇ ಮೇಂಟೈನ್ ಮಾಡ್ಬೋದು, ಏನಿಲ್ಲ, ತೊಂದರೆ ಇಲ್ಲ. ಇದು ಫಾರ್ಮ್ದು ಡೈಲಿ ರೋಟೀನ್ ಹೆಂಗಿರುತ್ತೆ ಸರ್? ಇದು ಫಸ್ಟು ಬಂದ ತಕ್ಷಣ ಏನಿರುತ್ತೆ, ಥ್ರೂ ಔಟ್ ಇದು ಕ್ಲೀನ್ ಮಾಡ್ತೀವಿ ನಾವು. ಕ್ಲೀನ್ ಮಾಡಾದ್ಮೇಲೆ ಇದು ಫಸ್ಟು ನೀರು ಮಡಗ್ತೀವಿ. ಇದು 10 ನಿಮಿಷ 20 ನಿಮಿಷ ಬಿಟ್ಟು ತಿಂಡಿ ಹಾಕ್ತೀವಿ. ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆಗೆ ಹಸಿರು ಹುಲ್ಲು ಹಾಕ್ತೀವಿ, ರಾಗಿದು. ಆಮೇಲೆ ತಿರ್ಗಾ ಒಂದು 2 ಗಂಟೆ 3 ಗಂಟೆಗೆ ತಿರ್ಗಾ ನೀರು ತೋರಿಸ್ತೀವಿ. ನೀರು ಕೊಟ್ಟು ಆಮೇಲೆ ತಿರ್ಗಾ ಇವರಿಗೆ ಇನ್ನೊಂದು ಸರ್ತಿ ತಿಂಡಿ ಮಿಕ್ಸ್ ಮಾಡಿ ಎಲ್ಲ ಅದರಲ್ಲಿ ಔಷಧಿ ಎಲ್ಲ ಹಾಕಿ ಅದು ಹಾಕ್ತೀವಿ. ತಿರ್ಗಾ ಸಾಯಂಕಾಲ ಬಂದು 8 ಗಂಟೆಗೆ ನಾವು ನುಚ್ಕೊಡ್ತೀವಿ ಸರ್ ಜೋಳದು. ಅದು ಎಲ್ಲ ಒಂದು ಸರ್ತಿ ಕೊಟ್ಬಿಟ್ರೆ ತಿರ್ಗಾ ಅದು ಗ್ಯಾಪ್ ಕೊಟ್ಟು ತಿರ್ಗಾ ಮಾಮೂಲಿ ಹುಲ್ಲು ಹಾಕ್ತೀವಿ ಇವ್ರಿಗೆ. ಎಷ್ಟು ತಿಂಗಳು ಸಾಕಿ ಮಾರಾಟ ಮಾಡ್ತೀರಾ ಸರ್? ಇದು ಬಂದು ತೊಗೊಂಡು ಬಂದರೆ 6 ತಿಂಗಳು ಮರಿ ತಂದರೆ ನಾವು ಕರೆಕ್ಟಾಗಿ ಇದು 10 ತಿಂಗಳು ಸಾಕ್ತೀವಿ ಸರ್. ನಾವು 6 ತಿಂಗಳು ಮರಿ ತೊಗೊಂಡು ಬಂದರೆ ಒಂದು 35 kg 30 kg ಇರುತ್ತೆ. ಅದು ಕರೆಕ್ಟು ಬಕ್ರೀದ್ ತನಕ ಅದು ನಿಮಗೆ 70 kg 75 kg ಆಗುತ್ತೆ. ಇನ್ನೊಂದು ಏನಂದರೆ 2 ಹಲ್ಲು ಟಗರು ತಗೊಂಡ್ರೆ ಅದು ನೆಕ್ಸ್ಟ್ ಬಕ್ರೀದ್ ತನಕ ನಿಮಗೆ 1 ಕ್ವಿಂಟಲ್ ಮೇಲೆ ಆಗುತ್ತೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ನಿಮಗೆ ಸೇಲ್ ಆಗುತ್ತೆ ಬಕ್ರೀದ್ ಹಬ್ಬಗೆ. ಸರ್ ಹೈಯೆಸ್ಟ್ ಅಂದರೆ ಈ ವರ್ಷ ನಮಗೆ 85-90 ತನಕ ಹೋಗಿದೆ ಸರ್ ಈ ವರ್ಷ. ಅದು ಎಲ್ಲ ಚಿಕ್ಕ ಮರಿ ತೊಗೊಂಡು ಬಂದಿರೋದು ನಾವು. 35 kg 30 kg ಮರಿಗೆ ಅಷ್ಟು ತನಕ ಅದು ರಿಸಲ್ಟ್ ಕೊಟ್ಟಿದೆ ಸರ್. ಕಾಯಿಲೆ ಎಲ್ಲ ತಳಿಗಿರುತ್ತೆ ಸರ್. ನಾವು ಮೇಂಟೈನ್ ಮಾಡಬೇಕಿದು ಕರೆಕ್ಟ್ ಟೈಮ್ಗೆ ಮೆಡಿಸನ್ನು. ಇದರಲ್ಲಿ ಮೇನ್ ಏನಿದೆ ಅಂದರೆ ಕರೆಕ್ಟು ಡಿವಾರ್ಮಿಂಗು. ನೀವು ಡಿವಾರ್ಮಿಂಗ್ ಫಾಲೋ ಮಾಡಿಲ್ಲ ಅಂದರೆ ಇದು ಎಲ್ಲ ಟೋಟಲು ಹ್ಯೂಮಿಡಿಟಿ ಡೌನ್ ಆಗಿಬಿಡುತ್ತೆ. ಒಂದು 6 ಥರ ಬರುತ್ತೆ ಡಿವಾರ್ಮಿಂಗು. ಇನ್ ಬಿಟ್ವೀನು ನೀವು ಅವ್ರಿಗೆಲ್ಲ ನೀವು ಸ್ಕಿನ್ನಲ್ಲಿ ಇಂಜೆಕ್ಷನ್ಸ್ ಮಾಡಬೇಕು. ಅದೆಲ್ಲ ಕೊಟ್ಟರೆ ಎಲ್ಲ ಕಾಯಿಲೆಯಿಂದ ಇವ್ರಿಗೆ ಹ್ಯೂಮಿಡಿಟಿ ಚೆನ್ನಾಗಿರುತ್ತೆ. ಮೇನು ಫಸ್ಟು ಡಿವಾರ್ಮಿಂಗ್ ಮಾಡಬೇಕು. ಡಿವಾರ್ಮಿಂಗ್ ಮಾಡಿದ ತಕ್ಷಣ 1 ತಿಂಗಳು ಗ್ಯಾಪ್ ಕೊಟ್ಟು ಆ ಸೀಸನ್ ವೈಸು ನೀವು ಕರೆಕ್ಟಾಗಿ ವ್ಯಾಕ್ಸಿನ್ಸ್ ಮಾಡಬೇಕು. ವ್ಯಾಕ್ಸಿನ್ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಹ್ಯೂಮಿಡಿಟಿ ಚೆನ್ನಾಗಿರುತ್ತೆ ಇವ್ರದ್ದೆಲ್ಲ. ಏನು ಕಾಯಿಲೆ ಬಂದರೂ ನಾರ್ಮಲಾಗಿ ಫೀವರ್ ಬರುತ್ತೆ, ಹೋಗ್ಬಿಡುತ್ತೆ. ಕಾಯಿಲೆ ಬರುತ್ತಿಲ್ಲ PPR FMD HS ಅದೆಲ್ಲ ಏನೂ ಬರೋಲ್ಲ ಸರ್. ಇದು ಬಂಡೂರು ಏನಿದೆ ನಮ್ಮ ಕಡೆ ಮಂಡ್ಯ ಮೈಸೂರು ಕಡೆ ಬಂಡೂರು ಭಾಳ ನಡೆಯುತ್ತೆ ಸರ್. ಇದು ಏನಿದೆ ಇದು ಬ್ರೀಡು ನಿಮಗೆ ಭಾಳ ಜನ ಇಷ್ಟಪಡ್ತಾರೆ ನಮ್ಮ ಕಡೆ, ಸ್ಪೆಷಲಿ ಮಂಡ್ಯ ಮೈಸೂರು ಬೆಂಗಳೂರು ಈ ಕಡೆ ಭಾಳ ಇಷ್ಟಪಡ್ತಾರೆ. ಇದರಲ್ಲಿ ಏನಿದೆ ನೋಡೋಕ್ಕೆ ಲುಕ್ ವೈಸ್ ಇರುತ್ತೆ, ಮನುಷ್ಯಗೆ ಭಾಳ ಅಟ್ಯಾಚ್ಮೆಂಟ್ ಇರುತ್ತೆ ಮರಿ. ಇದು ನೋಡೋಕ್ಕೆ ಕುಳ್ಳಾಗಿರುತ್ತೆ. ಕುಳ್ಳಾಗಿದ್ರೂ ವೇಟ್ಗೇನು ಚೆನ್ನಾಗಿರುತ್ತೆ ಸರ್. ಇದು ಸರ್ ಫೀಮೇಲು ಹೆಚ್ಚು ಕಮ್ಮಿ ನಮ್ಮ ಹತ್ರ 60 ಇಂದ 65 ಇದೆ. ಎಲ್ಲ ಬ್ರೀಡಿಂಗ್ ಮಾಡ್ತೀವಿ ನಾವು, ಪ್ಯೂರ್ ಬ್ರೀಡ್ ಬಂಡೂರು ಎಲ್ಲ ಇಲ್ಲೇ ನಾವು ಮರಿ ಮಾಡಿ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ.
ಮೇಲು ಬ್ರೀಡಿಂಗ್ ಮೇಲು ಬಂದು 6 ಇದೆ ಸರ್. ಬಂಡೂರು ಸಾಕಕ್ಕೆ ಕಾರಣ ಏನು, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ? ಸರ್ ಪ್ಯೂರ್ ಬಂಡೂರು ಏನಿದೆ ಡಿಮ್ಯಾಂಡ್ ಜಾಸ್ತಿ ಇದೆ. ಇದೆಲ್ಲ ನಿಮಗೆ ಕ್ರಾಸು ನಾಟಿ ಥರ ಇದ್ದರೆ ಅದು ಡಿಮ್ಯಾಂಡ್ ಇಲ್ಲ. ಮೇನ್ ಫಾರ್ಮಲ್ಲಿ ಮಾಡಿದ್ರೆ ನೀವು ಹೈ ಕ್ವಾಲಿಟಿ ಮಾಡಿದ್ರೇ ನಿಮಗೆ ಲಾಭ ಇರುತ್ತೆ. ನೀವು ಕ್ರಾಸ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಲಾಭ ಇರಲ್ಲ. ಫಾರ್ಮ್ ಏನಕ್ಕೆ ಮಾಡೋದು? ಲಾಭಕ್ಕೆ. ಫಾರ್ಮಲ್ಲಿ ಇದಕ್ಕೆ ಏನೋ ಕ್ವಾಲಿಟಿ ವೈಸು ಮಾಡಬೇಕು, ನಾವು ಹೈ ಕ್ವಾಲಿಟಿ ಮಾಡಬೇಕು ಮರಿ, ಆವಾಗೇ ನಿಮಗೆ ಪ್ರಾಫಿಟ್ ಇರುತ್ತೆ. ಸರ್ ಇದು ಪ್ಯೂರು ಬಂಡೂರು ಮರಿ, ಇದು ನಮ್ಮ ಹತ್ರನೇ ಹುಟ್ಟಿರೋದು. ಇದು ಬಂದು ಕಮ್ಮಿ ಅಂದರೆ 6 ಇಂದ 7 ತಿಂಗಳು ಮರಿ ಇದೆ. ಇದು ಬಂದು ಅಮ್ಮ ಹತ್ರ ಕಮ್ಮಿ ಅಂದರೆ 3 ತಿಂಗಳು ಇರುತ್ತೆ. ಆಮೇಲೆ ನಾವು ಸಪ್ರೇಟ್ ಮಾಡಿ ಇಲ್ಲಿ ತೊಗೊಂಡು ಬಂದು ಇವ್ರಿಗೆ ನಾವು ಸಪ್ರೇಟಾಗಿ ಹಾಲು ಕೊಡಿಸಿ ನಾವು ಇಲ್ಲಿ ತಯಾರು ಮಾಡ್ತೀವಿ ಮರಿಗೆ. ಮರಿಗೆ ಏನಿದೆ ನುಚ್ಚೆಲ್ಲ ಕೊಡೋಲ್ಲ ನಾವು. ಒಂದು 10 ತಿಂಗಳು ತನಕ ಮಾಮೂಲಿ ತಿಂಡಿ ಬೂಸ ಎಲ್ಲ ಕೊಟ್ಟು ಇವ್ರಿಗೆ 2 ಸತಿ ಹಾಲು ಕೊಡ್ತೀವಿ ನಾವು. ಸರ್ ಈ ಮರಿಗಳನ್ನ ನೀವು ಸೇಲ್ ಮಾಡಲ್ವಾ? ಇನ್ನೂ ಇಲ್ಲ ಸರ್, ಇವಾಗ ಸದ್ಯಕ್ಕೆ ನಾವು ಬಂಡೂರು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ಇನ್ನು 1 ವರ್ಷ ನಾವು ಮರಿಯಲ್ಲಿ ಏನು ಸೇಲ್ ಮಾಡಲ್ಲ ಸರ್, ಬರೀ ಪ್ರೊಡಕ್ಷನಲ್ಲಿ ಇದ್ದೀವಿ ನಾವು. ಮೇನ್ ಇವ್ರಿಗೆ ಏನಿದೆ ಮರಿಗೆ ಒಂದು ಸ್ಟೇಜ್ಗೆ 10 ತಿಂಗಳು ತನಕ ಇವ್ರಿಗೆ ಹಾಲು ಚೆನ್ನಾಗಿ ಕೊಡಬೇಕು ಬಂಡೂರಲ್ಲಿ. ನೀವು ಹಾಲು ಕೊಟ್ಟಿಲ್ಲ ಅಂದರೆ ಆ ಕ್ವಾಲಿಟಿಯಲ್ಲಿ ಮರಿ ಬರಲ್ಲ, ಕೆಟ್ಟೋಗಿಬಿಡುತ್ತೆ. ಕೆಟ್ಟೋಗಿಬಿಟ್ರೆ ನಿಮಗೆ ಅದು ಕ್ವಾಲಿಟಿಯಲ್ಲಿ ಬರೋಲ್ಲ ಮರಿ. ಪ್ಯೂರ್ ಬಂಡೂರು ಅಂತ ಹೆಂಗೆ ಸೆಲೆಕ್ಟ್ ಮಾಡೋದು ಸರ್? ಇದರಲ್ಲಿ ನೋಡಬೇಕಂದ್ರೆ ಭಾಳ ನಾಲೆಜ್ ಇರಬೇಕು ಇದರಲ್ಲಿ. ಎಲ್ಲರೂ ಒಬ್ಬರು ಏನು ಮಾಡ್ತಾರೆ, ನಾಟಿ ನೋಡಿಬಿಟ್ಟು ಬಂಡೂರು ಅಂತ ತೊಗೊಂಡ್ಬಿಡ್ತಾರೆ ಸಂತೆಯಿಂದ. ಸಂತೆಯಲ್ಲಿ ನಿಮಗೆ ಪ್ಯೂರ್ ಬಂಡೂರು ಸಿಕ್ಕಲ್ಲ ಸರ್. ಅದು ಫಾರ್ಮಲ್ಲಿ ಬ್ರೀಡ್ ಮಾಡ್ತಾರೆ, ಅಲ್ಲಿ ಹೋಗಿ ನಾವು ತೆಗಿಬೇಕು. ಅಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಪೂರ್ತಿ ಹಿಸ್ಟ್ರಿ ಇರುತ್ತೆ ನಿಮಗೆ, ಅಮ್ಮ ಯಾವುದು ಅಪ್ಪ ಯಾವುದು ಟೋಟಲ್ ನಿಮಗೆ ಪಿಡಿಗ್ರಿ ಸಿಗುತ್ತೆ. ಅಲ್ಲಿ ನೋಡಿ ತೊಗೊಳ್ಬೇಕು ನಾವು. ಬೇಸಿಕ್ ಸುಮ್ಮನೆ ನೋಡಿದವ್ರಿಗೆ ಇದು ಬಂಡೂರು ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕುಳ್ಳಾಗಿರುತ್ತೆ, ಇಲ್ಲಿಂದ ಫುಲ್ ಬೆಂಡಾಗಿರುತ್ತೆ ಮರಿ, ಉದ್ದಕ್ಕಿರುತ್ತೆ, ಕಾಲೆಲ್ಲ ತುಂಡಾಗಿರುತ್ತೆ, ಮುಖ ಎಲ್ಲ ಚಿಕ್ಕದಿರಬೇಕು, ಕಿವಿ ಚಿಕ್ಕದಿರಬೇಕು, ಮುಂದ್ಗಡೆ ಚೆಸ್ಟ್ ನೋಡ್ತೀವಿ, ಎಲ್ಲ ಓಪನ್ ಆಗಿರ್ಬೇಕು. ಅದು ಮೇಲಿಗೆ ನಾವು ಒಳ್ಳೆ ದುಡ್ಡು ಹಾಕಿ ನಾವು ತೊಗೊಂಡ್ರೆ ಕ್ವಾಲಿಟಿ ವೈಸು ನಿಮಗೆ ಮರಿ ಎಲ್ಲ ಚೆನ್ನಾಗಿ ಬರುತ್ತೆ. ನೋಡಿ ಸರ್, ಎಳಗ ಅಂದರೆ ಮರಿ ಈ ಥರ ಇರಬೇಕು, ಹೈಟು ಲೆಂತು ಲುಕ್ ವೈಸು ಕೊಂಬು ಎಲ್ಲ ಈ ಥರ ಇರಬೇಕು. ಆವಾಗಲ ನಿಮಗೆ ಮರಿ ಸಾಕಿದ್ರೆ ಲುಕ್ ಈ ಥರ ಲುಕ್ಕಾಗಿ ಬರುತ್ತೆ. ಸೆಲೆಕ್ಷನ್ ಮಾಡೋಕೆ ಈ ಥರ ಮರಿ ಸೆಲೆಕ್ಟ್ ಮಾಡಬೇಕು ಸರ್. ನಮ್ಮ ಹತ್ರ ಎಲ್ಲ ಈ ಥರ ಟಗರು ಮರಿನೇ ಇರೋದು. ಬಕ್ರಿ ಹಬ್ಬಗೆ ಸ್ಪೆಷಲಿ ಬಕ್ರೀದ್ಗೆ ಎಲ್ಲ ಮರಿ ಈ ಥರನೇ ತಯಾರಿದೆ. ಬೇಕಂದರೆ ಬಂದು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಬೋದು ಮರಿ ಎಲ್ಲ. ಎಷ್ಟು ತಿಂಗಳಾಗಿದೆ, ಏನು ತೂಕ ಬರುತ್ತೆ ಸರ್? ಇದು ಕಮ್ಮಿ ಅಂದರೆ 75 ಇಂದ 80 ಕಿಲೋ ಇದೆ. ಇದು ಕಮ್ಮಿ, ಹೆಚ್ಚು ಕಮ್ಮಿ 1.5 ವರ್ಷ ಇದೆ ಮರಿ. ಈಗ ಯಾರಿಗಾರ ಬೇಕಂದ್ರೆ ಏನು ಥರ ಪ್ರೊಸೀಜರ್ ಆಗೋದು? ಸರ್ ನಮಗೆ ಕಾಲ್ ಮಾಡಿದ್ರೆ ಲೊಕೇಶನ್ ಕಳಿಸ್ತೀವಿ, ಇಲ್ಲಾಂದರೆ ವೀಡಿಯೋ ಕಳಿಸಿ ಅಂದರೆ ವೀಡಿಯೋನು ಎಲ್ಲ ನಾವು ವಾಟ್ಸಪ್ಪಿಂದಲೇ ಕಳಿಸ್ತೀವಿ ನಾವು. ಈಗಲೇ ಅವ್ರಿಗೆ ಮರಿ ಇಷ್ಟ ಆದರೆ ಬುಕ್ ಮಾಡ್ಬೋದಾ? ಮಾಡ್ಬೋದು ಆರಾಮಾಗಿ, ಏನಿಲ್ಲ.